ನಮ್ಮ ತಂದೆ ಲೇಟ್ ಎಂ ಮುನಿಶಾಮಪ್ಪ ಅಂತ. ನಮ್ಮದು ಕೃಷ್ಣಾಪುರ ಗ್ರಾಮ, ಅಮ್ನಳ್ಳಿ ಗ್ರಾಮ ಪಂಚಾಯತಿ, ಹೇಮಗಲ್ ಹೋಬಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ, ಕರ್ನಾಟಕ. ಇದೇ ಕೃಷ್ಣಾಪುರ ಗ್ರಾಮದಲ್ಲಿ ನಾನು ವಾಸವಾಗಿದ್ದೀನಿ. ನಾನು BCom ಮಾಡಿ LLB ಮಾಡಿ ನಾನು ವ್ಯವಸಾಯನ ಆಯ್ಕೆ ಮಾಡಿಕೊಂಡು ವ್ಯವಸಾಯವನ್ನು ಮಾಡ್ತಾಯಿದ್ದೀನಿ. ವ್ಯವಸಾಯಕ್ಕೆ ಬಂದಾಗ ನಮ್ಮ ಭೂಮಿ ಬರೀ ನಮ್ಮ ತಂದೆ ಬಂದಿರತಕ್ಕಂಥದ್ದು 3 ಎಕರೆ ಇತ್ತು. ನಾನು ವ್ಯವಸಾಯದಲ್ಲೇ ಸಾಧನೆ ಮಾಡ್ಕೊಂಬಂದು ಇವತ್ತು 26 ಎಕರೆ ಅಥವಾ 27 ಎಕರೆ ಜಮೀನನ್ನು ಮಾಡಿದ್ದೀನಿ. ಆ 26 ಎಕರೆಯಲ್ಲಿ ಕೂಡ ವಿಧವಾದ ಬೆಳೆಗಳನ್ನು ಅಂದರೆ ಸಮಗ್ರ ಕೃಷಿಯನ್ನು ಮಾಡ್ತಾಯಿದ್ದೀನಿ. ನಾನು BCom ಬಡತನದಲ್ಲಿ ಕುಟುಂಬದಲ್ಲಿ ಬಂದಿರತಕ್ಕಂಥವನು. ನಾನು ಗೌರ್ಮೆಂಟ್ ಕಾಲೇಜುಗಳಲ್ಲೇ ಹೋಗಿ ಕೋಲಾರ ಕಾಲೇಜಲ್ಲಿ BCom ಮಾಡಿದೆ. ಮತ್ತು ವಿವಿಪುರಮಲ್ಲಿ ಹಗಲು ಹೋಗೋದಕ್ಕಾಗದೆ ರೈತರ ಸಮಸ್ಯೆ ಕಷ್ಟ ಇದ್ದರಿಂದ ಈವ್ನಿಂಗ್ ಕಾಲೇಜಲ್ಲಿ ವಿವಿಪುರಂ ಕಾಲೇಜಲ್ಲಿ ನಾನು ಲಾವನ್ನು ಮಾಡಿದೆ. ಲಾ ಮಾಡೋ ಉದ್ದೇಶ ನಾನೇನು ಲಾಯರ್ ಆಗಬೇಕಂತಲ್ಲ, ಸುಮಾರು ಸಮಸ್ಯೆಗಳಿರ್ತವೆ. ಎಲ್ಲ ಕಾನೂನಾತ್ಮಕವಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕಂತ ನಾನು ಆ ಕಾನೂನನ್ನು ಅಭ್ಯಾಸ ಮಾಡಿದೆ. ನಮ್ಮಪ್ಪ ವ್ಯವಸಾಯಗಾರರು. ನನಗೆ ವ್ಯವಸಾಯದ ಬಗ್ಗೆಲೇ ನಾನು 8-10ನೇ ತಾರೀಕು ಓದೋವಾಗೆ ನನಗೆ ವ್ಯವಸಾಯ ಜವಾಬ್ದಾರಿಯನ್ನು ನಮ್ಮ ತಂದೆಯವ್ರು ಬಿಟ್ಕೊಟ್ಟಿದ್ರು. ಆವಾಗಲಿಂದ ನಾನು ವ್ಯವಸಾಯದ ಬಗ್ಗೆ ಗಮನ ಇರ್ತದೆ. ಕಾಲೇಜಿಂದ ಬಂದ ತಕ್ಷಣ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಾಯಿದ್ದೆ. ಹಾಗಾಗಿ ನಾನೊಂದು ಸರಿ ನಂದು ಸ್ಟೆನೋ ಕೂಡ ಆಗಿತ್ತು ನಂದು. BCom ಮಾಡಿ LLB ಸ್ಟೆನೋ ಮಾಡಿದಾಗ ನಾನು ವಿಧಾನಸೌಧಕ್ಕೆ ಒಂದು ಅರ್ಜಿ ಹಾಕಿದ್ದೆ ಸ್ಟೆನೋಗ್ರಾಫರ್ಗಾಗಿ. ಅರ್ಜಿ ಹಾಕಿ ಆವಾಗ ನಮ್ಮ ಮಾನ್ಯ ದಿವಂಗತ ಕೃಷಿ ಸಚಿವರಾಗಿರ್ತಕ್ಕಂಥ ಶ್ರೀಮಾನ್ ಬೈರೇಗೌಡರು ಕೃಷಿ ಸಚಿವರಾಗಿದ್ದರು. ನಾನು ಅವ್ರ ಹತ್ರ ಒಂದು ಲೆಟ್ರ್ ಕೂಡ ಕೇಳಿದೆ, ಸರ್ ನನಗೊಂದು ಉದ್ಯೋಗ ಬೇಕು, ಒಂದು ಲೆಟ್ರ್ ಕೊಡಿ ಅಂತಂದರು. ಅವರು ಜನರಲ್ ಆಗಿ ಎಲ್ರಿಗೂ ಲೆಟ್ರ್ ಕೊಡೋಕ್ಕೆ ಕೊಟ್ಬಿಟ್ರು. ಮತ್ತು ಇಂಟ್ರ್ಯೂನೂ ಬಂತು ನನಗೆ. ಇಂಟ್ರ್ಯೂಗೆ ಹೋಗೋವಾಗ ಯಾರೋ ಹೇಳಿದ್ರಿಲ್ಲ, ಲೆಟ್ರ್ ಆದರೆ ಆಗೋದಿಲ್ಲ, ಏನಾದರೂ ಹೋಗಿ ಮಿನಿಸ್ಟ್ರಿಂದ ಫೋನ್ ಮಾಡಿಸಿದ್ರೆ ಅಂತ ನಾನು ಸಚಿವರ ಹತ್ರ ಹೋದಾಗ, ಸಚಿವರು ನಮ್ಗೆ ಆತ್ಮೀಯರೇ, ಪಕ್ಕದ ಹೇಮಗಲ್ ತಾನೆ, ಅವರು ನನ್ನನ್ನು ಕರೆದುಬಿಟ್ಟು ಅವಾಗ ಹೇಳಿದ್ರು, ನೋಡೋ ನೀನು ಓದಿ ಬುದ್ಧಿವಂತನಾಗಿದೆಯಾ, ನೀನು ವಿಧಾನಸೌಧದಲ್ಲಿ ಕೆಲಸ ಮಾಡಿದೆ 600-700 ರೂಪಾಯಿ ಸಂಬಳ ಕೊಡ್ತಾರೆ, ನಿಮ್ಮ ಮನೇಲಿ ಯಾರೂ ವಿದ್ಯಾವಂತರೇ ಇಲ್ಲ, ನೀನು ಈ ಉದ್ಯೋಗಕ್ಕೆ ಹೋಗ್ಬಿಟ್ರೆ ನಿಮ್ಮ ಮನೆ ಹೆಸರು ಹೇಳೋದಿಲ್ಲ, ದಯವಿಟ್ಟು ನನ್ನ ಮಾತು ಕೇಳೋ, ಬೇಜಾರು ಮಾಡ್ಕೋಬೇಡ, ನಿನಗೆ ಬೇಡ, ನೀನು ವ್ಯವಸಾಯಕ್ಕೆ ಹೋಗಿ ನೀನು ಚೆನ್ನಾಗಿ ಆಗ್ತೀಯ ಅಂತ ನನಗೆ ಹೇಳಿ ಬುದ್ಧಿ ಮಾತು ಹೇಳಿ ನನ್ನನ್ನು ಕಳಿಸ್ಕೊಟ್ರು. ಅದಾದಮೇಲೆ ನಾನು ವ್ಯವಸಾಯದಲ್ಲೇ ನಿಂತ ಮೇಲೆ ನಾನು ವ್ಯವಸಾಯ ಸಾಧನೆ ಮಾಡಿ ಒಂದು ಹೊಸ ಮನೆ ಕಟ್ಟಿ ತಮ್ಮನ್ನು ಮದುವೆ ಮಾಡಿ ಗೃಹಪ್ರವೇಶಕ್ಕೆ ಬಂದರು ಅವರು. ಅವಾಗ ಸಚಿವರು ಹೇಳಿದ್ರು, ಬೆಂತಟ್ಟಿ ನೋಡಯ್ಯ, ನೀನು ಹೋಗಿದ್ದೆ ನೀನು ಹೆಂಡತಿ ಮಕ್ಕಳು ಮಾತ್ರ ಚೆನ್ನಾಗಿರ್ತಾಯಿದ್ದೆ, ಆದರೆ ಇವತ್ತು ನೀನು ನಿಮ್ಮ ಸಂಸಾರ ಅಲ್ಲದೆ ನೀವು ಸುಮಾರು ದಿನಕ್ಕೆ 10-15 ಜನಕ್ಕೆ ನೀನು ಕೆಲಸ ಕೊಡ್ತಾಯಿದ್ದೆ, ಅದು ನಿನಗೆ ತೃಪ್ತಿ ತಂದೆ ಅಂತ ಹೇಳೋದು ನಿಜವಾಗಿ ಕೂಡ ಅವ್ರು ಹೇಳಿರೋ ಮಾತು ಅಕ್ಷರಶಃ ನಿಜ. ಆದ್ದರಿಂದ ನಾನು ವ್ಯವಸಾಯನೇ ನನಗೆ ಈ ಲಾಯರ್ ಆಗಿದ್ದೆ, ಈ ಬಡತನದಿಂದ ಬಂದಿರತಕ್ಕಂಥವ್ನು ನಾನು. ಆ ಲಾಯರ್ ಅಂತಂತಂದರೆ ನಿಜಾಯಿತಿಯಾಗಿ ಕೆಲಸ ಮಾಡಿದ್ರೆ ನಮ್ಮ ಸಂಪಾದನೆ ಬರೋಲ್ಲ, ಸುಳ್ಳು ಹೇಳಬೇಕಾಗ್ತದೆ. ಬಡವರಾದರೂ ಕೂಡ ನಾವು ಫೀಸ್ ಕೇಳಲೇಬೇಕಾಗ್ತದೆ. ಎಲ್ಲ ನನಗೆ ಇಷ್ಟ ಆಗಲಿಲ್ಲ. ಮನಸ್ಸಿಗೆ ನೆಮ್ಮದಿ ಸಿಗ್ತದೆ, ಒಂದು 10 ಜನಕ್ಕೆ ಊಟ ಕೊಡೋ ಭಾಗ್ಯ ಮತ್ತು ಕೆಲಸ ಕೊಡೋ ಭಾಗ್ಯ ಸಿಗ್ತದೆ ಅಂತ ನಾನು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್. ಯಾವುದೇ ಒಂದು ಬೆಳೆ ಮಾಡಬೇಕಾದ್ರೆ ಪೂರ್ವಭಾವಿಯಾಗಿ ಯೋಚನೆ ಮಾಡಿರ್ತೀನಿ. ಪೂರ್ವ ಸಿದ್ಧತೆ ಅಂತಾರೆ, ಹಿರಿಯರು ಹೇಳ್ತಾಯಿದ್ರು ಅವಾಗ, ಮಾಗಿ ಉಳುಮೆ ಅಂತ. ಆ ಕೆಲಸವನ್ನು ನಾನು ಪ್ರತಿ ಸಾರಿ ಕೂಡ ಏನೇ ಒಂದು ಬೆಳೆ ಮಾಡಬೇಕಾದ್ರೂ ಮೊದಲು ಮಣ್ಣನ್ನು ಟೆಸ್ಟ್ ಮಾಡಿ ಅದು ಸೂಕ್ತವಾದ ಬೆಳೆಗೆ ಆ ಭೂಮಿ ಆಗ್ತದೆ ಅಂತ ಯೋಚನೆ ಮಾಡಿದಾಗ ಅವರಿಂದ ನಾನು ರಿಪೋರ್ಟ್ ತೊಗೊಂಡು ಮತ್ತು ಮಣ್ಣು ಪರೀಕ್ಷೆಯಲ್ಲಿ ಬರೀ NPK ಮಾತ್ರ ನಾನು ಮಾಡ್ತಾಯಿರಲಿಲ್ಲ, ಲಘು ಪೋಷಕಾಂಶಗಳ ನಾನು ಟೆಸ್ಟ್ ಮಾಡಿಸ್ತಾ ಇದ್ದೆ. ಯಾಕಂದರೆ ಕೃಷಿಗೆ ಬರೀ ಸುಮಾರು ರೈತರು 100 ರೂಪಾಯಿ ಕೊಟ್ಬಿಟ್ಟು 50 ರೂಪಾಯಿ ಕೊಟ್ಟು ಮಣ್ಣು ಪರೀಕ್ಷೆ ಮಾಡ್ತಾರೆ. ಆ ಮಣ್ಣು NPK ಜೊತೆಗೆ ಲಘು ಪೋಷಕಾಂಶಗಳಿಲ್ಲದೆ ಜಿಂಕು, ಬೋರೋನ್, ಮೆಗ್ನೀಷಿಯಮ್, ಐರನ್ ಈ ಥರ 16 ಲಘು ಪೋಷಕಾಂಶಗಳಿದೆ. ಅವು ಇಲ್ಲದೇ ಇದ್ದರೆ ಬೆಳೆ ಇಳುವರಿ ಬರಲ್ಲ. ಅದರಿಂದ ಅದೊಂದು 500 ರೂಪಾಯಿ ಖರ್ಚಾಗ್ಬೋದು. ಪ್ರತಿ ಸಾರಿ ಕೂಡ ವರ್ಷಕ್ಕೆ ಒಂದು ಸಾರಿ ನಾನು, ಅಂದರೆ ನಾವು ಒಣಬೇಸ ಆದರೆ 2 ವರ್ಷಕ್ಕೊಂದು ಸಾರಿ ಮಾಡಿದ್ರೂ ತೊಂದರೆ ಇಲ್ಲ. ಆದರೆ ನಾವು ಸಮಗ್ರ ಕೃಷಿ ಮತ್ತು ನೀರಾವರಿ ತೋಟಗಾರಿಕೆ ಮಾಡಬೇಕಾದಾಗ ಪ್ರತಿ ವರ್ಷವೂ ಪ್ರತಿ ಬೆಳೆಗೂ ನಾನು ಮಣ್ಣು ಪರೀಕ್ಷೆ ಮಾಡಿ ಏನು ಬೆಳೆ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿರ್ತೀನಿ. ಅದ್ರ ಪ್ರಕಾರ ಅವ್ರು ರಿಪೋರ್ಟ್ ಕೊಡ್ತಾರೆ ನಮ್ಮ ಕಾಲೇಜವರು, ಅದ್ರ ಪ್ರಕಾರ ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ ಸರ್. ನಾನು ನಿಮ್ಗೆ ಗೊತ್ತಿದ್ದಂಗೆ ನಾನು ಸಮಗ್ರ ಕೃಷಿ ಮಾಡ್ತೀನಿ, ಜೊತೆಗೆ ಪರ್ಯಾಯ ಬೆಳೆ ಪದ್ಧತಿಯನ್ನು ಉಪಯೋಗಿಸ್ತೀನಿ. ಇದು ಕಾರಣ ಇಷ್ಟೇ, ನಾವು ಚಿಕ್ಕ ಮಕ್ಕಳು ನಾವು ಓದೋವಾಗ ನಾನು ಸೈನ್ಸು ಬರೀ SLC ವರೆಗೂ ಓದಿರ್ಬೋದು. ನಾನು PUC ಎಲ್ಲ ಕಾಮರ್ಸ್ಗೆ ಹೋಗ್ಬಿಟ್ಟೆ.
ಆವಾಗ ನಮಗೆ ಆವಾಗ ಸೈನ್ಸಲ್ಲೇ ಇತ್ತು ಏಕದಳ ದ್ವಿದಳ ಅಂತ ಆಗಲೇ ಇತ್ತು. ಮತ್ತು ಅವಾಗ ಹೇಳ್ತಾರೆ ಅವರ ಜೊತೆಗೆ ತೊಗರಿ ಕಡಲೆ ಈ ಥರ ಬೇರೆ ಬೆಳೆಗಳನ್ನು ಹಾಕ್ಬೇಕಂತ ನನಗೆ ಅವಾಗೇ ಮಾಹಿತಿ ಇತ್ತು. ಈ ನಾವು ತೋಟಗಾರಿಕೆ ಬೆಳೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ಏಕದಳ ಹಾಕಿದ್ಮೇಲೆ ದ್ವಿದಳ ಹಾಕಬೇಕು, ದ್ವಿದಳ ಹಾಕಿದ್ಮೇಲೆ ಮತ್ತೆ ಏಕದಳ ಹಾಕಬೇಕು. ಕಾರಣ ಇಷ್ಟೇ. ಹಂಗೆ ಹಾಕಿದಾಗ ಏನಾಗ್ತದೆ, ಮಣ್ಣಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಸಮಗ್ರವಾಗಿ ಆ ಏಕದಳ ಅಂತ ಇರ್ತದಲ್ಲ, ಈ ದ್ವಿದಳ ಧಾನ್ಯಗಳು ಬೆಳೆಗಳೇನಿದೆಯೋ ಅವು ಪೂರ್ತಿ ಭೂಮಿಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ರಾಸಾಯನಿಕ ಗೊಬ್ಬರ ಆಗಲಿ ಏನೇ ಆಗಲಿ ಪೂರ್ತಿ ತಗೊಳ್ಳಲ್ಲ. ಅವಾಗ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡು ಉಳಿದಿದ್ದು ಎಕ್ಸೆಕ್ಸ್ ಆಗಿರ್ತಕ್ಕಂಥದ್ದು ಭೂಮಿಯಲ್ಲಿ ಉಳ್ಕೊಂಡ್ಬಿಡ್ತದೆ. ಅವಾಗ ಮತ್ತೆ ನಾವು ಈ ದ್ವಿದಳಕ್ಕೆ ಹೋದಾಗ ಭೂಮಿ ಏನಾಗ್ತದೆ, ಉಪ್ಪಾಗ್ಬಿಡ್ತದೆ. ಅಂದರೆ ಪೋಷಕಾಂಶಗಳು ಜಾಸ್ತಿ ಆಗಿಬಿಟ್ಟು ರಸಸಾರ ಜಾಸ್ತಿ ಆಗಿಬಿಟ್ಟು ಬೆಳೆ ಬರೋಲ್ಲ. ಹಂಗಾಗಿ ನಾವು ದ್ವಿದಳ ಮಾಡಿದಾಗ ಏನಾಗ್ತದೆ, ದ್ವಿದಳಕ್ಕೆ ಹೆವಿ ನಮಗೆ ಗೊಬ್ಬರ ಬೇಕು. ಅದಕ್ಕೆ ಏನೋ ರಾಗಿ ಇರ್ಬೋದು, ಜೋಳ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಇವು ಏನು ಮಾಡ್ತವೆ, ಯಥೇಚ್ಛವಾಗಿರ್ತಕ್ಕಂಥ ನಮಗೆ ಭೂಮಿಗೆ ಬೇಡದೇ ಇರ್ತಕ್ಕಂಥವ್ರನ್ನೆಲ್ಲ ಹೀರ್ಕೊಂಬಿಟ್ಟು ಆ ಭೂಮಿಯನ್ನು ಉತ್ಕೃಷ್ಟ ಮಾಡ್ತದೆ. ಆ ಉದ್ದೇಶದಿಂದ ನಾನೇನು ಮಾಡ್ತೀನಿ, ಈ ಪಾಲಿ ಹೌಸಲ್ಲಿ ಪ್ರತಿ ಸಾರಿ ಕೂಡ ಮೊದಲನೇ ಬೆಳೆಯಾಗಿ ದೊಣ್ಣೆ ಮೆಣಸಿನ್ಕಾಯಿ ಕಲರ್ ಕ್ಯಾಪ್ಸಿಕಮ್ ಬೆಳಿತೀನಿ. ಅದನ್ನು ನೀವು ನೋಡ್ಬೋದು, ಮೇಲೆ ದಾರ ಎಲ್ಲ ಕಟ್ಟಿದ್ದೀನಿ. ಅದನ್ನು 1 ವರ್ಷ ನಾನು ಮೇಂಟೈನ್ ಮಾಡ್ತೀನಿ. ಮತ್ತು ವರ್ಷ ಆದ ತಕ್ಷಣ ಆ ಕ್ಯಾಪ್ಸಿಕಮನ್ನು ತೆಗೆದುಬಿಡ್ತೀನಿ, ಬೆಳೆ ತೆಗೆದುಬಿಟ್ಟು ಮತ್ತು ಉಳುಮೆ ಮಾಡಲ್ಲ ನಾನು. ಅದೇ ಬೆಡ್ ಇರ್ತದೆ, ಅದೇ ಬೆಡ್ಗೆ ಏನು ಮಾಡ್ತೀನಿ ನಾನು ಪರ್ಯಾಯ ಬೆಳೆದಾಗ, ಅಂದರೆ ಬೆಳೆ ಪರ್ಯಾಯ ಪದ್ಧತಿಯಲ್ಲಿ ಏನು ಮಾಡ್ತೀನಿ, ನಾನು ಕ್ಯಾಪ್ಸಿಕಮ್ ಜೊತೆಗೆ ಹೂವನ್ನೇ ಬೆಳಿತೀನಿ. ಹೂವು ಬೆಳೆಯೋದಂದ್ರೆ ಇದರಲ್ಲಿ ಸುಗಂಧ ದ್ರವ್ಯ ಅಂತ ಇರ್ತದೆ. ಇದು ಭೂಮಿಯಲ್ಲಿ ಇರ್ತಕ್ಕಂಥ ನಮ್ಮ ಭೂಮಿಗೆ ಬೇಡದೇ ಇರತಕ್ಕಂಥ ಕೆಲವು ವಿಷಕಾರಿ ವಸ್ತುಗಳನ್ನು ಹೀರ್ಕೊಂಬಿಟ್ಟು ನಮ್ಮ ಭೂಮಿಯನ್ನು ಉತ್ಕೃಷ್ಟ ಮಾಡ್ತದೆ. ಜೊತೆಗೆ ಮೊದಲು ಏನು ಕ್ಯಾಪ್ಸಿಕಮ್ ಗೊಬ್ಬರ ಕೊಟ್ಟಿರ್ತೀರೋ ಅದನ್ನು ಉಪಯೋಗಿಸ್ಕೊಂಡೇ ಬೆಳೆ ಬೆಳೀತದೆ. ಅಂದರೆ ಕಡಿಮೆ ಲೇಬರ್ ಆಗ್ತೈತೆ, ಕಡಿಮೆ ಗೊಬ್ಬರನೂ ಆಗ್ತದೆ, ಮತ್ತು ಅದನ್ನು ತೆಗೆದು ಮಾಡ್ತಕ್ಕಂಥ ವ್ಯವಸ್ಥೆನೂ ಉಳ್ಕೊತದೆ. ಆದ್ದರಿಂದ ಇದನ್ನು ಬೆಳೆಯೋದ್ರಿಂದ ನಮ್ಮ ಭೂಮಿ ಮತ್ತೆ ಸುಧಾರಿಸ್ಕೊತದೆ, ನೆಕ್ಸ್ಟ್ ಬೆಳೆಗೆ ನಾವು ಸುಧಾರಿಸ್ಕೊಳ್ತದೆ. ಆ ಉದ್ದೇಶದಿಂದ ನಾನೇನು ಮಾಡ್ತೀನಿ, 2ನೇ ಬೆಳೆಯಾಗಿ ನಾನು ಈ ಸೇವಂತಿಗೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಪಾಲಿ ಹೌಸಲ್ಲಿ ನಾನು ಸೇವಂತಿಗೆ ಬೆಳೆದ್ರೆ ಅದು ಕಲ್ಲರೇ ಬೇರೆ ಇರ್ತದೆ, ಅದಕ್ಕೆ ಮಾರ್ಕೆಟೇನೆ. ಅಂದರೆ ಹೊರಗಡೆ ಬೆಳೆದ್ರೆ 100 ರೂಪಾಯಿ ಹೋದರೆ ಇದು ಮಿನಿಮಮ್ 200 ರೂಪಾಯಿ ಹೋಗ್ತದೆ. ಮತ್ತು ಮಳೆ ಬಿದ್ದರೂ ಕೂಡ ಇದು ಸೇಫ್ಟಿ ಇರ್ತದೆ. ಆದ್ದರಿಂದ ನಾನು ಸೇವಂತಿಗೆ ಬೆಳೆಯೋದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರಿಂದ ನಮಗೆ ಕನಿಷ್ಠ 1 ಎಕರೆಗೆ ನಾವೊಂದು 8 ಟನ್ ಅನ್ನಾದರೂ ಪಡಿ 6 ರಿಂದ 8 ಟನ್ ಇಳುವರಿ ತೊಗೊತೀನಿ. ಇಲ್ಲ, ಸೇವಂತಿಗೆಯಲ್ಲಿ ಸುಮಾರು ವೆರೈಟಿಗಳಿದೆ. ಕೆಲವು ವೆರೈಟಿಗಳನ್ನ ನಾವು ಹೊರಗಡೆನೂ ಬೆಳಿಬೋದು, ಒಳಗಡೆನೂ ಬೆಳಿಬೋದು. ಇದು ವೈಟು, ಇದು ಹೊರಗಡೆನೂ ಆಗುತ್ತೆ, ಆಗಲ್ಲ ಅಂತಲ್ಲ. ಆದರೆ ಒಳಗಡೆ ಬೆಳೆದಾಗ ಏನಾಗ್ತದೆ, ಮಳೆ ಬರ್ತದೆ, ಮಾಯಿಶ್ಚರು ಧೂಳು ಎಲ್ಲ ಸೇರ್ಕೊಂತದ್ದು, ವೈಟ್ನೆಸ್ ಇರ್ತದಲ್ಲ, ಇದು ಈ ಬ್ರೈಟ್ನೆಸ್ ಬರಲ್ಲ ಅಲ್ಲಿ. ಅದಕ್ಕೆ ಮಳೆ ಏನಾದ್ರು ಕಂಟಿನ್ಯೂಸ್ ಆಗಿ ಇಟ್ಕೊಂತಂದರೆ ಹೂವು ಕೆಟ್ಟೋಗ್ತದೆ. ಅದು ಬೇರೆ, ಇದು ಡೆಕೋರೇಷನ್ ಫ್ಲವರ್, ಇದು ಆ್ಯಕ್ಚುಲಿ ಡೆಕೋರೇಷನ್. ಇದು ಪೂರ್ತಿ ಅದಕ್ಕೆ ಇದನ್ನು ಸೂಕ್ತ ಅಂದರೆ ನನಗೆ ಗೊತ್ತಿರೋ ಪಾತ್ರೆ ಈಗ ಸೆಂಟೆಲ್ಲ ಆಗ್ಬೋದು, ಸೆಂಟ್ ವೈಟ್ ಆಗ್ಬೋದು, ಐಶ್ವರ್ಯ, ಇವೆಲ್ಲ ಹೊರಗಡೆ ಆಗ್ತಕ್ಕಂಥವು. ಇದು ಹೊರಗಡೆ ಹಾಕಿದ್ರೆ ಕಲರ್ ಚೆನ್ನಾಗಿರಲ್ಲ. ಇದನ್ನು ಒಳಗಡೆ ಬೆಳೆದ್ರೆ ಅದ್ರ ಬೆಲೆ ದುಪ್ಪಟ್ಟಾಗಿ ನಮಗೆ ಸಿಗ್ತದೆ. ನಮಗೆ ಅದು ನಮ್ಮ ವಿಜ್ಞಾನಿಗಳು ಹೇಳೋ ಪ್ರಕಾರ 130 ಇದೆ ಅಂತ ಹೇಳ್ತಾರೆ. ಅಷ್ಟು ತಳಿ ನನಗೆ ಗೊತ್ತಿಲ್ಲ, ಅಷ್ಟು ಮಾಹಿತಿ ನಾನು ತೊಗೊಂಡಿಲ್ಲ. ನನಗೆ ಗೊತ್ತಿರ್ತಕ್ಕಂಥದ್ದು 15-16 ತಳಿ ನಾನು ಬೆಳೀತಾ ಇದ್ದೀನಿ. ಈಗ ಸೆಂಟ್ ಎಲ್ಲ ಇದೆ, ಸೆಂಟ್ ವೈಟ್ ಇದೆ, ಐಶ್ವರ್ಯ 1 ಇದೆ, ಐಶ್ವರ್ಯ 2 ಇದೆ, ಐಶ್ವರ್ಯ 3 ಇದೆ, ಅರಿಣಿ ವೈಟ್ ಇದೆ, ಮುಷ್ಕಿನ್ ವೈಟ್ ಇದೆ. ಈ ಥರ ನನಗೆ ಗೊತ್ತಿರೋ 15 ವೆರೈಟಿಗಳನ್ನು ನಾನು ಬೆಳೀತಾ. ಮ್ಯಾರಿ ಗೋಲ್ಡ್ ಇದೆ. ಇದೆಲ್ಲ ಕ್ರೈಜಾಂಥಿಮಮ್ ಅಂದರೆ ಸೇವಂತಿಗೆ ಜಾತಿಗೆ ಸೇರ್ತಕ್ಕಂಥವೆ. ಇವುಗಳ ನಾನು ಪ್ರತಿ ಸಾರಿ ಕೂಡ ಅಂತರ್ ಬೆಳೆಯಾಗಿ ನಾನು ಈಗ ಟೊಮಾಟೊ ಹಾಕಿದ್ರು ಕೂಡ ನಾನು ಅದು ನೆಕ್ಸ್ಟ್ ಬೆಳೆ ಹೂವು ಹಾಕ್ತೀನಿ.
ಸರ್ ಇದು ಸಸಿ ಬಂದು ಒಂದು ಸಸಿ ಬಂದು 2 ರೂಪಾಯಿ ಟಿಶ್ಯೂ ಸಸಿ ಅದು. ಅದನ್ನು 2.5 ರೂಪಾಯಿ ನಮ್ಗೆ ಕೊಡ್ತಾರೆ ಒಂದು ಸಸಿ. ಅದು ನಾವು ಪಾಲಿಹೌಸಲ್ಲಾದರೆ ಎಕರೆಗೆ ಜಿಗ್ ಜಾಗ್ ಸಿಸ್ಟಮಲ್ಲಿ ಮಾಡ್ತೀರಿ, ಅಂದರೆ 14,000 ಸಸಿ ಹಾಕ್ತೀರಿ. ಅಂದರೆ 1.25 ಅಡಿ ಅಂತರದಲ್ಲಿ ಡಬಲ್ ಲೈನ್ ಸಿಸ್ಟಮಲ್ಲಿ ಮಾಡಿ. ಈ ಕ್ಯಾಪ್ಸಿಕಮ್ ಎಷ್ಟು 14,000 ನಾಟಿ ಮಾಡಿರ್ತೀರಲ್ಲ, ಸೇಮ್ ಅದೇ ಪ್ರೊಸೀಜರಲ್ಲಿ ಇದನ್ನು ಒಂದು ಎಕರೆಗೆ 14,000 ಸಸಿಗಳನ್ನು ನಾಟಿ ಮಾಡ್ತೀರಿ. ಸಾಲಿಂದ ಸಾಲಿಗೆ ಪಾಲಿಹೌಸಲ್ಲಿ 4.25 ಇಂದ 5 ಅಡಿ ಇಡ್ತೀರಿ. ಅದರಲ್ಲಿ ಆ ಬೆಡ್ ಬಂದು ಒಂದು 2.5 ಅಡಿ ಇರ್ತದೆ. ಇನ್ನೊಂದು ದಾರಿ ಸೆಂಟ್ರಲ್ಲಿ ಹಾರ್ವೆಸ್ಟ್ ಮಾಡೋದಕ್ಕೆಲ್ಲ ಒಂದು 2 ಅಡಿ ಜಾಗನ ಉಳಿಸ್ಕೊಂಡಿರ್ತೀವಿ. ಸರ್ ನಾವು ಪಾಲಿಹೌಸ್ಗೆ ಗೊಬ್ಬರ ಮೇಂಟೈನ್ ಮಾಡುವಾಗ ನಾವು ವಾರ್ಷಿಕವಾಗಿ ಒಂದೇ ಸಾರಿ ಉಳುಮೆ ಮಾಡ್ತಕ್ಕಂಥದ್ದು. ಫೆಬ್ರವರಿಯಲ್ಲಿ ಉಳುಮೆ ಮಾಡಿ ಮಾರ್ಚಲ್ಲಿ ಚೆನ್ನಾಗಿ ಭೂಮಿಯನ್ನು ಒಣಗಿಸ್ತೀರಿ ಬಿಸಿಲಿಗೆ. ಒಣಗಿಸಿದ್ಮೇಲೆ ಇದನ್ನು ನಾವು ಮತ್ತೆ ಒಂದು ವರ್ಷ ಇದನ್ನು ಕಲ್ಟಿವೇಟ್ ಮಾಡೋದಾಗಲಿ, ಮೂಲ ಗೊಬ್ಬರ ಅಂದರೆ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಕಾಂಪೋಸ್ಟ್ ಆಗಿರ್ಬೋದು, ತಿಪ್ಪೆ ಗೊಬ್ಬರ, ಬೇವಿನ ಹಿಂಡಿ, ಉಂಗೆ ಹಿಂಡಿ, ಆಮೇಲೆ ಕಡಲೆಕಾಯಿ ಹಿಂಡಿ, ಮತ್ತು ಟ್ರೈಕೋಡರ್ಮ, ಸೂಡೋಮೋನಾಸು, ಪೆಸುಲಮೈಸಿಸು, ಈ ಥರವೆಲ್ಲ ಜೀವಾಣುಗಳನ್ನು ಮತ್ತು ಸ್ವಲ್ಪ ಒಂದು 25% 30% ರಾಸಾಯನಿಕ ಗೊಬ್ಬರಗಳನ್ನು ನಾವು ಭೂಮಿಯನ್ನು ಹದ ಮಾಡ್ಕೊಂಬಿಟ್ಟು ರೋಟೋವೇಟ್ರ್ ಹೊಡೆದ್ಬಿಟ್ಟು ನಾವು ಏನು ಸಾಲ್ ಮಾಡ್ತೀರೋ ಅಂದ್ಕೊಂಡಿದ್ದೀರಾ. ಈಗ ಬೆಡ್ 5 ಅಡಿಗೆ ಬರ್ತದೆ. ಆ ಬೆಡ್ಡಲ್ಲಿ ಏನು ಮಾಡ್ತೀರಿ, ನಾವು ತಿಪ್ಪೆ ಗೊಬ್ಬರವನ್ನು ಒಂದು ಎಕರೆಗೆ ನಾವು ಪಾಲಿಹೌಸ್ಗೆ ಮಿನಿಮಮ್ 15ರಿಂದ 20 ಟ್ರ್ಯಾಕ್ಟರ್ ಲೋಡ್, ಅಂದರೆ ಒಂದು ಟ್ರ್ಯಾಕ್ಟರ್ 5 ಟನ್ ಬರ್ತದೆ. ಅಂದರೆ ಅಲ್ಲಿಗೆ ಒಂದು 20 ಟನ್ನು ತಿಪ್ಪೆ ಗೊಬ್ಬರವನ್ನು ಭೂಮಿಗೆ ಸೇರಿಸ್ತೀರಿ ಮೊದಲನೇ ಸಾರಿ. ಅದನ್ನು ಚೆನ್ನಾಗಿ ಭೂಮಿಗೆ ಸೇರಿಸ್ಬಿಟ್ಟು ಉಳುಮೆ ಮಾಡಿ ರೋಟೋವೇಟ್ರ್ ಹಾಕಿ ಭೂಮಿಗೆ ಸೇರಿಸ್ಬಿಡ್ತೀರಿ. ನೆಕ್ಸ್ಟ್ ಬೆಡ್ ಮಾಡಿ ಅವಾಗ ಏನು ಮಾಡ್ತೀರಿ, ನಾವು ಒಂದು ಪ್ರತಿ ಎಕರೆಗೂ ಒಂದು 1/2 ಟನ್ನು ಬೇವಿನ ಹಿಂಡಿ, 1/2 ಟನ್ ಉಂಗೆ ಹಿಂಡಿ, 1/2 ಟನ್ ಇದಕ್ಕೆ ಕಡಲೆಕಾಯಿ ಹಿಂಡಿ, ಇವುಗಳನ್ನು ಅದ್ರ ಜೊತೆಗೆ ಒಂದು 250 kg DAP ಹಾಕ್ತೀರಿ. ಒಂದು 50ರಿಂದ 100 kg ಪೊಟ್ಯಾಶು, ಜಿಂಕು, ಬೋರಾನು, ಮೆಗ್ನೀಷಿಯಮ್ಮು, ಇವುಗಳನ್ನೆಲ್ಲನೂ ಜೊತೆಗೆ ಇವುಗಳನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಬೇವಿನ ಹಿಂಡಿ ಜೊತೆಗೆ ಟ್ರೈಕೋಡರ್ಮ, ಸೂಡೋಮೋನಾಸು, ಪೆಸಲ್ಮೈಸಸನ್ನು ಮುಂಚೆನೇ ನಾವು ಹೊರಗಡೆನೆ ನೆರಳಲ್ಲಿ ಅದನ್ನು ಹಾಕ್ಬಿಟ್ಟು ಜೀವಾಣುಗಳನ್ನು ವೃದ್ಧಿ ಮಾಡಿಕೊಂಡು 15 ದಿವಸ ಆದಮೇಲೆ ಅದನ್ನು ಬೆಡ್ಡಿಗೆ ಸೇರಿಸ್ಬಿಟ್ಟು ಮತ್ತು ನಾವು ಏನು ಮಾಡ್ತೀವಿ, ಟ್ರ್ಯಾಕ್ಟ್ರಲ್ಲಿ ಬೆಡ್ಡರಲ್ಲಿ ಬೆಡ್ ಎತ್ಬಿಡ್ತೀವಿ. ಈ ಸಿಸ್ಟಮಲ್ಲಿ ನಾವು ಬೆಡ್ ಮಾಡಿದ್ಮೇಲೆ ಆ ಬೆಡ್ ಮತ್ತೆ 2 ಬೆಳೆ ಆದರೂ ಕೂಡ ನಾವು ಆ ಬೆಡ್ಡನ್ನು ಡಿಸ್ಟರ್ಬ್ ಮಾಡಲ್ಲ. 2 ಬೆಳೆಗೆ ಹಾಕಷ್ಟು ನಾವು ಮೂಲ ಗೊಬ್ಬರನ ಕೊಟ್ಬಿಡ್ತೀರಿ. ಮತ್ತು ಬೆಳೆ ಮಾಡಿದ್ಮೇಲೆ ಕಡಿಮೆ ಪ್ರಮಾಣದಲ್ಲಿ ಡ್ರಿಪ್ ಗೊಬ್ಬರ ಇರ್ತದಲ್ಲ ಅದನ್ನು ಕೊಡ್ತಾ ಬರ್ತೀರಿ. ಸರಿ, ಪಾಲಿಹೌಸಿಗೆಲ್ಲ ನಾವು ಒಂದು ವಾರಕ್ಕೆ ಅಂದರೆ 7ರಿಂದ 8 ದಿವಸ 8 ದಿವಸಕ್ಕೆ ಒಂದು ಸರಿ ನಾವು ಸಿಂಪರಣೆ ಮಾಡಬೇಕಾಗ್ತದೆ. ಇದರಲ್ಲಿ ಯಾಕೆಂತಂದರೆ ಎಲ್ಲ ಪೆಸ್ಟಿಸೈಡ್ಸನ್ನು, ಕೀಟಗಳನ್ನು ಹತೋಟಿ ಮಾಡಿರ್ತೀವಿ ನಾವು. ಅಂತಂದರೆ ಇದು ಮನೆ ಇದ್ದಾಗೆ, ಮತ್ತು ವೆಂಟಿಲೇಷನ್ ಇರ್ತದೆ, ಮತ್ತು AC ಥರ ಇದು. ನಾವು ಗಾಳಿ ಬೆಳಕನ್ನು ಜಾಸ್ತಿನೂ ಬಿಟ್ಕೋಬೋದು ಮತ್ತು ಕಡಿಮೆನೂ ಮಾಡ್ಕೋಬೋದು. ಈ ಚಳಿಗಾಲದಲ್ಲಿ ನಾವು ಎಲ್ಲ ಕ್ಲೋಸ್ ಮಾಡ್ತೀರಿ, ಮತ್ತು ಮಂಜು ಕಾಲದಲ್ಲಿ ಕೂಡ ಕ್ಲೋಸ್ ಮಾಡ್ತೀರಿ. ಬೆಳಗ್ಗೆ ಮತ್ತೆ ಬಿಸಿಲು ಬಂದು ಓಪನ್ ಮಾಡ್ತೀರಿ. ಹಂಗಾಗಿ ಬೆಳೆ ತನ್ನಷ್ಟು ತಾನೇ ಒಂದೇ ಟೆಂಪ್ರೇಚರಲ್ಲಿ ಬೆಳೀತಾ ಹೋಗ್ತದೆ. ಅದರಿಂದ ಈ ಕೀಟಗಳ ಹಾವಳಿ ಎಲ್ಲ ಕಡಿಮೆ ಇರ್ತದೆ, ಹೊರಗಡೆಯಿಂದ ಬರಲ್ಲ. ಅದರಿಂದ ಔಷಧಿ ಕೂಡ ಪ್ರಮಾಣ ಕೂಡ ಕಡಿಮೆ ಆಗ್ತದೆ. ಸರ್, ನಮ್ಮ ಮನೆಯಲ್ಲಿ ಈಗ ನಾನು ಕೃಷಿ ಸಾಧನೆ ಕಾರಣ ನಮ್ಮ ಮನೆಯವ್ರ ಸಹಕಾರನೂ ಇದಕ್ಕೆ ತುಂಬ ಮುಖ್ಯ. ಅದರಲ್ಲಿ ನಮ್ಮ ಧರ್ಮಪತಿ ಅವರು ಇದಕ್ಕೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಕಾರಣ ಇಷ್ಟೇ, ಅವರು ಅಫಿಷಿಯಲ್ ಮಗಳು, ನಾನು ಲಾಯರ್ ಆಗಿದ್ದೆ, ಡ್ಯೂಟಿ ಕಳ್ತಾರೆ ಅಂತ ನನಗೆ ಕೊಟ್ಬಿಟ್ರು ಅವರು. ನಾನು ಹೋಗಲಿಲ್ಲ, ಆದರೂ ಕೂಡ ಅವರು ನನ್ನ ಜೊತೆಯಲ್ಲಿ ಸ್ಪಂದಿಸಿ ಬೆಳಗ್ಗೆಯಿಂದ ಸಾಯಂಕಾಲ ಕೂಡ ಅವರು ತೋಟದಲ್ಲಿ ಇರ್ತಕ್ಕಂಥವ್ರು, ಜನಗಳ ಜೊತೆಯಲ್ಲಿ ಅವರೇ ಕೆಲಸ ಮಾಡಿ ನನ್ನ ಇಷ್ಟೆಲ್ಲ ಕೀರ್ತಿಗೆ, ನಾನು ಅಷ್ಟೆಲ್ಲ 3 ಎಕರೆ ನಾನು ಇಷ್ಟೆಲ್ಲ ಸಂಪಾದನೆ ಮಾಡೋದಕ್ಕೆ ಕಾರಣ ಕೂಡ ಅವರು ನನ್ನನ್ನು ಯಾವತ್ತೂ ಕೂಡ ಪಕ್ಕಕ್ಕೆ ಎಳೆದಿಲ್ಲ. ಜೊತೆಗೆ ತಮ್ಮ ಇರ್ಬೋದು, ತಮ್ಮನ ಮಕ್ಕಳಿರ್ಬೋದು, ಅಥವಾ ಒಬ್ಬ ಬಾಮೈದ ಇದ್ದಾನೆ, ಅವರೆಲ್ಲರೂ ಕೂಡ ನಾನು ಪೂರಕವಾಗಿ ಸಹಕಾರ ಕೊಟ್ಟಿದ್ದಾರೆ. ಅದರಿಂದ ನಾನು ಇಷ್ಟೆಲ್ಲ ಸಾಧನೆ ಮಾಡೋಕ್ಕೆ ಅವರೆಲ್ಲ ನನಗೆ ಸಹಕಾರ ಕೊಟ್ಟಿದ್ದಾರೆ. ಸರ್, ಈ ಕೃಷಿ ಈಗಿನ ಕಾಲಕ್ಕೆ ತಕ್ಕ ಹಾಗೆ ನನ್ನ ಪ್ರಕಾರ ಇದನ್ನು ಡೈಲಿ ನಾವು ಕೆಲಸನ ಕರ್ಕೊಂಬಂದು ಕೆಲಸ ಮಾಡ್ತೀನಿ ಅನ್ನೋದು ಮುಂಚೆ ಚೆನ್ನಾಗಿತ್ತು. ನಾವು ಕರೆದಾಗ ಲೇಬರ್ ಬರ್ತಾಯಿದ್ರು, ಇವತ್ತು ಕೆಲಸ ಇಲ್ಲ ಅಂದರೂ ಹೋಗ್ತಾಯಿದ್ರು, ನಾಳೆ ಕೆಲಸ ಇಲ್ಲ ಅಂದರೂ ಹೋಗ್ತಾಯಿದ್ರು. ಆದರೆ ಇವತ್ತಿನ ದಿನದಲ್ಲಿ ಕಾರ್ಮಿಕರ ಸಮಸ್ಯೆ ತುಂಬಾ ಇದೆ. ಟೋಟಲ್ ಆಗಿ ಈಗ ನನ್ನ ಪ್ರಕಾರ ಈಗ ನಾನು ಒಂದು 25 ಎಕರೆ ಅಥವಾ 24 ಎಕರೆ ವ್ಯವಸಾಯ ಮಾಡ್ತಾಯಿದ್ದೀನಿ. ನನ್ನ ಪ್ರಕಾರ ಪ್ರತಿ ದಿವಸ ನನಗೆ ಲೇಬರ್ ಬೇಕು. ಆ ಕೆಲಸ ಅದು ತಕ್ಕಾಗಿ ನಾನು ಕೆಲಸವನ್ನು ವ್ಯವಸ್ಥೆ ಮಾಡಿರ್ತೀನಿ. ನನಗೆ ಬರ್ತಕ್ಕಂಥ ಲೇಬರ್ ಅಷ್ಟೇ, ಅವರು ನನ್ನನ್ನು ನಂಬ್ಕೊಂಡೇ ಇರ್ತಾರೆ, ಅವ್ರು ಬೇರೆ ತೋಟಕ್ಕೂ ಹೋಗಲ್ಲ. ಹಂಗಾದಾಗ ನಾನು ಬರೀ 1 ಟನ್ನಿಗೆ 4.5 ಲಕ್ಷ ಆಗಿಬಿಡ್ತದೆ. ಹಂಗೆಲ್ಲ ಇರ್ತದೆ. ಅದೆಲ್ಲ ಬೆಲೆಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದರೆ ಬೆಲೆ ಇರಲಿ ಇಲ್ಲದೆ ಹೋಗಲಿ, ಅವರೇಜ್ ಒಂದು 100 ರೂಪಾಯಿ ರೇಟು, ಒಂದು 5 ಟನ್ನು ಅಂತಂದರೆ 5 ಲಕ್ಷ ಬರುತ್ತೆ. ಒಂದು 2 ಲಕ್ಷ ಖರ್ಚಾಗ್ತದೆ. ಒಂದು 3 ಲಕ್ಷ ಅಥವಾ 2 ಲಕ್ಷ ಸಾಕು. ನನಗೆ ಒಂದು ಎಕರೆಗೆ 6 ತಿಂಗಳಿಗೆ 1 ಲಕ್ಷ ಲಾಭ ಅಂದರೆ ಅಲ್ವಾ, 25 ಎಕರೆ ಅಂದರೆ 25 ಲಕ್ಷ ಬರುತ್ತೆ. ಎಷ್ಟು ತಿಂಗಳಿಗೆ? ಬರೀ 6 ತಿಂಗಳಿಗೆ, ವರ್ಷಕ್ಕೆ 50 ಲಕ್ಷ ಬರುತ್ತೆ. ಇದು
ಖುಷಿ ಇರ್ತದೆ. ಅಲ್ಲ ಲಕ್ಷ ಕೋಟಿ ಬರ್ಬೋದು, ನಾನು ಕೋಟಿನೂ ಮಾಡಿದ್ದೀನಿ. ನನಗೆ ಒಂದು ಬಾಗಲಕೋಟೆ ಯೂನಿವರ್ಸಿಟಿ ಅವಾರ್ಡ್ ಕೊಟ್ಟರು ಕೃಷಿ ಇದರಲ್ಲಿ ತೋಟಗಾರಿಕೆ ಶ್ರೇಷ್ಠ ರೈತ ಅಂತ. ಅವಾಗ ನಂದು 1,12,00,000 ನಾನು ಮಾಡಿದ್ದೆ. ಆದರೆ ಈಗ ಸ್ವಲ್ಪ ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ, ಮತ್ತು ಲೇಬರು ಕೂಡ ಜಾಸ್ತಿ ಆಗಿದೆ, ಅದರಿಂದ ಉಳಿತಾಯನೂ ಕಡಿಮೆ ಆಗಿದೆ. ಸರ್, ನಾವು ಈಗ ರಾಸಾಯನಿಕ ಗೊಬ್ಬರಗಳನ್ನು ಜಾಸ್ತಿ ಬಳಸಲ್ಲ. ನಿಮ್ಗೆ ಆಗಲೇ ಹೇಳಿದ್ನಲ್ಲ, ನಾನು ತಿಪ್ಪೆ ಗೊಬ್ಬರನ ಒಂದು ಎಕರೆಗೆ ನಾನು ಒಂದು 10 ಟನ್ನು ಮಿನಿಮಮ್ ಅಂತಂದರೆ 50 ಟನ್ನು 10 ಟ್ರ್ಯಾಕ್ಟರ್ ನಾನು ಯೂಸ್ ಮಾಡಿಬಿಡ್ತೀನಿ. ಆದ್ದರಿಂದ ನಾನು ತಿಪ್ಪೆ ಮೂಲ ಗೊಬ್ಬರ DAP ಇವೆಲ್ಲ ಈ ರಾಸಾಯನಿಕ ಗೊಬ್ಬರಗಳು ಒಂದು ಎಕರೆಗೆ ಪೂರ್ತಿ ಬೆಳೆಗೆಲ್ಲ ಒಂದು 5ರಿಂದ 6 ಮೂಟೆ ಅಂದರೆ 300 kg. ಅದು ಅಲ್ಲದೆ ನಾನು ಮಣ್ಣು ಪರೀಕ್ಷೆ ಮಾಡಿಸಿರ್ತೀನಿ. ಅದರ ಆಧಾರದ ಮೇಲೆ ಅವ್ರು ಎಷ್ಟು ಸಜೆಸ್ಟ್ ಮಾಡಿರ್ತಾರೋ ಅಷ್ಟನ್ನು ಮಾತ್ರ ಕೊಡ್ತೀನಿ. ಒಂದು 4-5 ಮೂಟೆ ಮೂಲ ಗೊಬ್ಬರ ಇರ್ಬೋದು, ಒಂದು 4-5 ಮೂಟೆ 100 kg ಡ್ರಿಪ್ ಗೊಬ್ಬರ, ಅಷ್ಟನ್ನು ಮಾತ್ರ ಯೂಸ್ ಮಾಡ್ತೀನಿ. ತುಂಬಾ ಯೂಸ್ ಮಾಡಿದ್ರೆ ನಾನು ಭೂಮಿನ ಕಳ್ಕೊಬೇಕಾಗುತ್ತೆ. ಸೇವಂತಿಗೆನ ಇದನ್ನು ವರ್ಷ ಪೂರ್ತಿನೇ ಬೆಳೀತಾರೆ. ಅಂದರೆ ಇದ್ರ ವಿಶಿಷ್ಟ ಕೂಡ ಸ್ವಲ್ಪ ಇದೆ. ಇದು ಯಾವಾಗಂದರೆ ಯಾವಾಗ ಓಪನ್ ಆಗಲ್ಲ. ಇದು ಈ ಫ್ಲವರ್ ಇದೆಯಲ್ಲ, ಇದು ಕೆಲವು ಸೇವಂತಿಗೆ ಎಲ್ಲ ಸೀಸನ್ನಲ್ಲಿ ಓಪನ್ ಆಗುತ್ತೆ. ಆದರೆ ಇದು ವೈಟ್ ಮಾತ್ರ ನೀನು ಮುಂಚೆ ಹಾಕಿದ್ರು ಕೂಡ ಅದು 3 ತಿಂಗಳಿಗೆ ಬರಲ್ಲ, ಅದು 5 ತಿಂಗಳು ತಗೊಳ್ತದೆ. ಅದಕ್ಕೆ ಸೀಸನ್ ಅಂತಿದೆ. ಆ ಸೀಸನಲ್ಲಿ ಹಾಕಿದಾಗ ಮಾತ್ರ ಇದಕ್ಕೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು ವರಲಕ್ಷ್ಮಿ ಹಬ್ಬದಿಂದ ಸ್ಟಾರ್ಟ್ ಆಗ್ತದೆ. ಆಗಸ್ಟಿಂದನೇ ಸ್ಟಾರ್ಟ್ ಆಗಿಬಿಡ್ತದೆ. ಅಪ್ ಟು ಜನವರಿವರೆಗೂ ಫೆಬ್ರವರಿವರೆಗೂ ಬೆಲೆನೇ ಇದ್ದೇ ಇರ್ತದೆ ಅವಾಗ. ಯಾಕಂದರೆ ನಮ್ಮ ಹಿಂದೂ ಸಮಾಜ ತಾನೇ, ಅದರಲ್ಲಿ ಧಾರ್ಮಿಕವಾಗಿರ್ತಕ್ಕಂಥದ್ದು. ಅದರಿಂದ ಯಥೇಚ್ಛವಾಗಿ ಬಳಸ್ತಕ್ಕಂಥ ಪೀರಿಯಡ್ಗಳಲ್ಲಿ ಎಲ್ಲ ಕಡೆ ಕೂಡ ಇದು, ಅದರಲ್ಲಿ ಪಾಲಿಹೌಸ್ಗಳಲ್ಲೆಲ್ಲ ಬೆಳೆದಾಗ ಅದಕ್ಕಿನ್ನೂ ಬೆಲೆ ಜಾಸ್ತಿ ಸಿಗ್ತದೆ. ಯಾಕಂದರೆ ಮಳೆಗಾಲದಲ್ಲಿ ಸುಮಾರು ಫೀಲ್ಡ್ಗಳು ಹಾಳಾಗಿ ಹೋಗ್ತವೆ, ಮಳೆಗೆ ಹಾನಿ ಆಗ್ತವೆ, ಆವಾಗ ಬೆಲೆ ಕೂಡ ಜಾಸ್ತಿ ಬರ್ತದೆ. ಸರ್, ನೀರಿನ ವ್ಯವಸ್ಥೆ ಇದಕ್ಕೆ ನಾವು 2015ಕ್ಕೆ ಮುಂಚೆ ಎಲ್ಲ ಬೋರ್ವೆಲ್ಲ ನೀರನ್ನೇ ಯೂಸ್ ಮಾಡ್ತಾಯಿದ್ರಿ. ಕೆರೆ ಇತ್ತು, ಬಾವಿಗಳಿತ್ತು, ಬಾವಿಯೆಲ್ಲ ನಿಂತೋದ್ಮೇಲೆ ಬೋರ್ವೆಲ್ಲೇ ಮಾಡ್ತಾಯಿದ್ರಿ. ಈಗ ಸದ್ಯಕ್ಕೆ 2015ರಿಂದ 2021ವರೆಗೂ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಷಯನೇ, ಕೋಲಾರ ಡಿಸ್ಟಿಕ್ಕು ಬರಗಾಲ ಪೀಡಿತ ಪ್ರದೇಶ ಅಂತ 2000 ಅಡಿ ಹಾಕಿದ ಬೋರ್ಗಳೆಲ್ಲ ನೀರು ನಿಂತೋಯ್ತು. ಅವಾಗ 2015ರಲ್ಲಿ ನಾನು ಕೃಷಿ ಭಾಗ್ಯ ಯೋಜನೆಯಲ್ಲಿ ಪಾಲಿಹೌಸ್ಗಳನ್ನ ಮಾಡಿಕೊಂಡೆ. ಪಾಲಿಹೌಸ್ ಮಾಡಿಕೊಂಡು ಆ ನೀರನ್ನು ಬಳಕೆ ಮಾಡ್ಕೊಂಡು ಕೃಷಿ ಹೊಂಡ ಮಾಡಿಕೊಂಡೆ. ಅಂದರೆ ವಾಟರ್ ಹಾರ್ವೆಸ್ಟಿಂಗ್ ಮಾಡಿಕೊಂಡು ಕೃಷಿ ಹೊಂಡ ಮಾಡಿಕೊಂಡು ವ್ಯವಸಾಯ ನಿಲ್ಲಿಸ್ಬಿಟ್ಟಿದ್ದೆ ನಾನು 2015ಕ್ಕೆ. ಆ ಕೃಷಿ ಭಾಗ್ಯದಲ್ಲಿ ನಮಗೆ ಪಾಲಿಹೌಸ್ ಆದಮೇಲೆ ಆ ನೀರನ್ನು ಸೇವ್ ಮಾಡಿಕೊಂಡು ಕೃಷಿ ಹೊಂಡ ಮಾಡಿಕೊಂಡು ಒಂದು ಪಾಲಿಹೌಸ್ ಮಾಡಿದೆ. ಅದಕ್ಕೊಂದು ಸುಮಾರು ಒಂದು ಕೃಷಿ ಹೊಂಡ ದೊಡ್ಡದೇ ಮಾಡಿದೆ, ಒಂದು 5 ಲಕ್ಷ ಖರ್ಚು ಮಾಡಿ. ಬೋರ್ ಹಾಕಲಿಲ್ಲ ನಾನು. ಅದೇ ರೀತಿಯಲ್ಲಿ ಮತ್ತೆ ನೆಕ್ಸ್ಟ್ ವರ್ಷ ಇನ್ನೊಂದು ಸ್ಕೀಮಲ್ಲಿ ಇನ್ನೊಂದು ಪಾಲಿಹೌಸನ್ನು ಕೂಡ ಮಾಡಿಕೊಂಡೆ. ಈ 2 ಪಾಲಿಹೌಸ್ ನೀರನ್ನು 2 ಕೃಷಿ ಹೊಂಡಕ್ಕೆ ತುಂಬಿಸ್ಕೊಳ್ತೀನಿ. ಆಗ 2 ಪಾಲಿಹೌಸಿಂದ ಒಂದು ಪಾಲಿಹೌಸಲ್ಲಿ ಒಂದು ಸರಿ ಮಳೆ ಬಂದರೂ ಕೂಡ ತುಂಬಿದ್ರೆ ಮಿನಿಮಮ್ 3 ಎಕರೆಗೆ ಪೂರ್ತಿ ಒಂದು ಬೆಳೆಗೆ ಆಗ್ತಾಯಿತ್ತು. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾನು ಸ್ಟಾರ್ಟ್ ಮಾಡಿದೆ. ಬೋರೆಲ್ಲ ಪೂರ್ತಿ ನೀರು ನಿಂತೋಯ್ತಲ್ಲ, ಬೋರ್ ಹಾಕಲಿಲ್ಲ. 2000 ಅಡಿ ಕೊರೆದ್ರು ಕೂಡ ನಮ್ಗೆ ಅರ್ಧ ಇಂಚು 10 ಬೋರ್ ಕೊರೆಸಿದ್ದೆ ನಾನು. 10 ಬೋರಲ್ಲಿ ಫುಲ್ ನೀರು ಬರ್ತಾಯಿತ್ತು. 2015ಕ್ಕೆ ಪೂರ್ತಿ ನಿಂತೋಯ್ತು. ಮತ್ತು ಬೋರ್ ಕೊರೀಲಿಲ್ಲ. ಹಿಂಗೆ ನಮ್ಮ ಸ್ನೇಹಿತರಿದ್ದಾರೆ ಆರ್ಟಿಕಲ್ಚರಲ್ಲಿ, ಮಂಜುನಾಥ್ ಅಂತಿದ್ದಾರೆ. ಅವರು ಪಾಪ ತುಂಬ ನನಗೆ ಸಪೋರ್ಟ್ ಮಾಡಿದ್ರು. ಪಾಲಿಹೌಸ್ ಮಾಡಿಕೊಂಡ್ರೆ ಕೆಲವರೆಲ್ಲ ಭಯ ಇಡಿಸ್ತಾಯಿದ್ರು, 2 ವರ್ಷ ಆದಮೇಲೆ ಬೆಳೆ ಬರಲ್ಲ, ಅದರಲ್ಲಿ ಬೆಳೆ ಸರಿಯಾಗಲ್ಲ, ಕೆಲಸ ಮಾಡಲ್ಲ, ಈಟ್ ಇರ್ತದೆ, ಜನ ಬರಲ್ಲ, ಏನೇನೋ ಸಮಸ್ಯೆಗಳು. ಆದರೂ ಕೂಡ ಕೃಷ್ಣ ಬೈರೇಗೌಡರಿಗೆ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದರು. ಆವಾಗ ನಾನು ಫಸ್ಟ್ ನಮ್ಮ ಹೋಬಳಿಯಲ್ಲಿ ಫಸ್ಟ್ ಕೃಷಿ ಹೊಂಡ ನಾನೇ ಮಾಡಿಸಿದೆ. ಅವಾಗ ಕೇಳಿದೆ, ನಾನು ಕೃಷಿ ಪಾಲಿಹೌಸ್ ಕೊಡಿ ಅಂದರೆ, ಇಲ್ಲ ದೊಡ್ಡ ರೈತರು ಕೊಡೋಕ್ಕೆ ಬರೋಲ್ಲ ಅಂದರು. ಮತ್ತು ಟಾರ್ಗೆಟ್ ರೀಚ್ ಆಗಲಿ, ಯಾರೂ 40 ಲಕ್ಷ ಬಂಡವಾಳಕ್ಕಂತ ರೈತ ಸಿಕ್ಕಲಿಲ್ಲ. ಕೊನೆಗೆ ನನ್ನ ಹತ್ರನೇ ಬಂದರು, ನೋಡಿ ದಯವಿಟ್ಟು ಕೊಡ್ತೀನಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನು ಆಯಿತು, ಸ್ವಲ್ಪ ಕಷ್ಟ ಇದೆ ನನಗೆ ಈಗ ದುಡ್ಡಿನ ಪರ್ವ ಅಂತಂದರೆ, ಇಲ್ಲ ಸರ್ ಏನೋ ಮಾಡಿ ನಾವು ನಿಮಗೆ ಬೇಗನೆ ಇಮಿಡಿಯೇಟಾಗಿ ಸಬ್ಸಿಡಿ ಕೊಡ್ತೀನಿ ಅಂದರು. ಅದ್ರ ಪ್ರಕಾರ ನಾನು 1 ತಿಂಗಳಲ್ಲಿ ಪಾಲಿಹೌಸ್ ಮುಗಿಸಿದ ಮೇಲೆ 15 ದಿವಸದಲ್ಲಿ ನನ್ನ ಹತ್ರ ಏನು ಬರೀ ಟೀ ಕುಡಿದ್ರಷ್ಟೇ ನನಗೆ ಸಬ್ಸಿಡಿಯನ್ನು ಪೂರ್ತಿನೂ ಕೊಟ್ಟರು. ಆ ನೀರನ್ನು ಸದ್ಬಳಕೆ ಮಾಡಿಕೊಂಡು ನಾವು ನಮ್ಮ ಕೋಲಾರಲ್ಲಿ ಅಂದರೆ ನಾನು ವ್ಯವಸಾಯ ಸ್ಟಾರ್ಟ್ ಮಾಡ್ತಕ್ಕಂಥದ್ದೇ ಏಪ್ರಿಲಿಂದನೇ. ಅವತ್ತು ಅಷ್ಟೇ ಏಪ್ರಿಲ್ ಸ್ಟಾರ್ಟ್ ಮಾಡಿದ್ರೆ ಮೇ, ಜೂನ್, ಜುಲೈಗೆ ಕ್ರಾಪ್ ಬರುತ್ತೆ. ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರದಲ್ಲಿ ವಾತಾವರಣ ಆವಾಗ ನನಗೆ ಗೊತ್ತಿದ್ದಂಗೆ 28-32 ಒಳಗೆ ಇರ್ತದೆ. ಆವಾಗ ಬೇರೆ ರಾಜ್ಯಗಳಲ್ಲಿ 40-42 ಆಗ್ತದೆ. ಆ ಬೇರೆ ರಾಜ್ಯಗಳಲ್ಲಿ ಏನಾಗುತ್ತೆ, ಆವಾಗ ತರಕಾರಿ, ಹೂವು, ಹಣ್ಣನ್ನು ಬೆಳೆಯೋಕ್ಕಾಗಲ್ಲ ಅವರು. ಅದರಿಂದ ನಮ್ಮ ಜಿಲ್ಲೆಯಲ್ಲಿ 7, 8, 9ನೇ ತಿಂಗಳು, 10ನೇ ತಿಂಗಳು, ಈ ತಿಂಗಳಲ್ಲಿ ನಾವು ಏನೇ ತರಕಾರಿ, ಹಣ್ಣು, ಹೂವು ಬೆಳೆದ್ರೂ ಕೂಡ ಅದಕ್ಕೆ ಒಂದು ಬೆಲೆ ಸಿಗ್ತದೆ ಅನ್ನೋ ಕಾನ್ಸೆಪ್ಟು
ಅಂದರೆ ನಮ್ಮ ಅನುಭವ. ಈ ವರ್ಷ ಒಂದು ವರ್ಷದ ಯಾವ ತಿಂಗಳಲ್ಲಿ ಬೆಲೆ ಬರ್ತದೆ, ಯಾವ ವರ್ಷ ಬರುತ್ತೆ, ಈ ಥರ ನಾವು ಐಡಿಯಾ ಕಂಡ್ಕೊಂಡು ಏನು ಮಾಡಿದ್ರೆ ನಾವು ಮಾರ್ಚಿಂದ ಉಳುಮೆ ಮಾಡಿ ಬಿಟ್ಬಿಡ್ತಾಯಿದ್ರಿ. ಏಪ್ರಿಲಿಂದ ಬೆಳೆ ಸ್ಟಾರ್ಟ್ ಮಾಡ್ತಾಯಿದ್ರಿ. ಏಪ್ರಿಲ್ ಸ್ಟಾರ್ಟ್ ಮಾಡಿದಾಗ ಒಂದೇ 3 ಎಕರೆಗೆ ಬೆಳೆ ಇಟ್ಟರು, 2 ಕೃಷಿ ಹೊಂಡದಿಂದ 6 ಎಕರೆ ಬೆಳೆ ಇಟ್ಟರು ಕೂಡ ಮೇನಲ್ಲಿ ಜೂನಲ್ಲಿ ಮಳೆ ಸ್ಟಾರ್ಟ್ ಆಗ್ತದೆ ಮುಂಗಾರು. ಸುಮ್ಮನೆ ಒಂದು ಹದ ಮಾಡಿ ಹೊಡೆದ್ರು ಕೂಡ ಮತ್ತೆ ನಮಗೆ 5 ಎಕರೆ ನೀರು ಸೇವ್ ಆಗ್ತಾಯಿತ್ತು. ಅವಾಗ ಏನು ಮಾಡಿ ಟೋಟಲಾಗಿ ಒಂದು 20 ಎಕರೆ ಈ ರೀತಿ ವ್ಯವಸಾಯ ಮಾಡಿಕೊಂಡು ನೀರನ್ನು ಕೃಷಿ ಹೊಂಡಗಳಿಗೆಲ್ಲ ಮಳೆ ನೀರನ್ನು ಹಾರ್ವೆಸ್ಟ್ ಮಾಡ್ತೀರಿ, ಮಳೆ ಕೊಯ್ಲು ಮಾಡ್ತೀರಿ, ಮತ್ತು ಪಾಲಿಹೌಸಲ್ಲಿ ಇರ್ತಕ್ಕಂಥ ಕೊಯ್ಲು ಮಾಡಿ ಶೇಖರಣೆ ಮಾಡಿಕೊಂಡು ಈಗ ನಾವು ಕೃಷಿ ಹೊಂಡದ ನೀರು, ಮಳೆ ನೀರು ಇನ್ನೊಂದು ನಮಗೆ ಏನು ಲಾಭ ಅಂತಂದರೆ ಕ್ಲೋರೈಡ್ ಅಂಶ ಇರಲ್ಲ. ಮುಖ್ಯವಾಗಿ 50% ಭೂಮಿನ ಕಾಪಾಡ್ತದೆ ಮಳೆ ನೀರು. ಹಂಗಾಗಿ ಈಗ ನಾನು ಎಲ್ಲ ಬೆಳೆಯನ್ನು ಕೂಡ ಡ್ರಿಪ್ ಮುಖಾಂತರನೇ ಕೊಡ್ತೀನಿ, ಮತ್ತು ಕೆಲವರು ಸ್ಪ್ರಿಂಕ್ಲರನ್ನು ಯೂಸ್ ಮಾಡ್ತೀನಿ. ಯಾವುದು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿನೇ ನಾನು ಇದಕ್ಕೆ ಮೂಲವಾಗಿ ಬಳಸ್ತಾ ಇದ್ದೀನಿ. ಇದು ಕಾಣ್ತಾ ಇರ್ತಕ್ಕಂಥದ್ದು ಇದು ಕೃಷಿ ಹೊಂಡ. ಈ ಕೃಷಿ ಹೊಂಡಕ್ಕೆ ಪಾಲಿಹೌಸ್ಗಳನ್ನು ಮಾಡಿದ್ದೀನಿ. ಹಸಿರು ಮನೆ ಬೀಳ್ತಕ್ಕಂಥ ನೀರಲ್ಲೆಲ್ಲ ಪೈಪ್ ಮುಖಾಂತರ ಚರಂಡಿ ಮಾಡಿದ್ದೀನಿ. ಆ ಚರಂಡಿ ಮುಖಾಂತರ ಇಲ್ಲಿ ಒಂದು ಟ್ಯಾಂಕ್ ಮಾಡಿದ್ದೀನಿ. ಈ ಕೃಷಿ ಹೊಂಡಕ್ಕೆ ಮುಂಚೆ ಒಂದು ಸಿಮೆಂಟ್ ಟ್ಯಾಂಕ್ ಕಾಣ್ತಾ ಇದೆ, ಅಲ್ಲಿ ಅದು ಶಿಲ್ಟ್ ಟ್ಯಾಂಕ್ ಅಂತ ಮಾಡಿದ್ದೀರಿ. ಅದರಲ್ಲಿ ಏನಾದರೂ ಕಸ ಕಡ್ಡಿ ಅಂಥದ್ದು ಬಂದರೆ ಅದರಲ್ಲಿ ಸ್ಟಾಕ್ ಆಗಿ ಸ್ವಚ್ಛವಾಗಿರ್ತಕ್ಕಂಥ ನೀರನ್ನು ಪೈಪ್ ಮುಖಾಂತರ ಈ ಕೃಷಿ ಹೊಂಡಕ್ಕೆ ಬರ್ತದೆ. ಕೃಷಿ ಹೊಂಡ ಉದ್ದ 150 ಅಡಿ ಇದೆ, ಅಗಲ ಒಂದು 75 ಅಡಿ ಇದೆ, ಗಾತ 25 ಅಡಿ ಇದೆ. ಇದು ಒಂದು ಸರಿ ಫುಲ್ ತುಂಬಿಕೊಂಡ್ರೆ ಒಂದು ಬೆಳೆಗೆ 3 ತಿಂಗಳಿಗೆ ಏನೇ ಬೆಳೆ ಆದರೂ ಕೂಡ 3 ತಿಂಗಳಿಗೆ ಆಗಷ್ಟು ನೀರು ಶೇಖರಣೆ ಆಗ್ತದೆ. ಈ ಮಳೆ ನೀರನ್ನು ಎಲ್ಲ ನಾನು ಈ ಥರ ಶೇಖರಣೆ ಮಾಡಿಕೊಂಡು ಇದರಿಂದನೇ ಈ ಸೊಂಪಲ್ಲಿ ಒಂದು ನಾನು ಮೋಟ್ರ್ ಹಾಕಿದ್ದೀನಿ. ಈ ಮೋಟ್ರಿಂದನೇ ಎಲ್ಲ ಕಡೆಗೆ ಎಲ್ಲ ಬೆಳೆಗಳಿಗೆ ಕೂಡ ನಾನು ಹಾಯಿಸ್ತೀನಿ. ಇದರಲ್ಲಿ ಕೂಡ ಮೀನನ್ನು ಕೂಡ ನಾನು ಸಾಕ್ತಾಯಿದ್ದೀನಿ. ಕೃಷಿ ಮತ್ತು ನಿಖರ ಹಾಗೂ ಉಪಯುಕ್ತ ಮಾಹಿತಿಗಾಗಿ ಹಾಗೂ ವೈಜ್ಞಾನಿಕ ಮತ್ತು ನೂತನ ತಂತ್ರಜ್ಞಾನದ ಸಲಹೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೃಷಿಗೆ ಸಂಬಂಧಿಸಿದ ಹೊಸ ಐಡಿಯಾಗಳಿಗಾಗಿ ಮತ್ತು ಅಪ್ಡೇಟ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ಗಳನ್ನು ಫಾಲೋ ಮಾಡಿ.